ಒಂದು ವಿಷಯದಲ್ಲಿ ಕಾಂಗ್ರೆಸ್ಸು ಬಿಜೆಪಿ ಎರಡೂ ಸಹ ಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಸನ್ಮಾನ್ಯ ಸೂರ್ಯರವರು ಒಂದು ಮಾತನ್ನು ಹೇಳಿದ್ರು, ಶಿವಕುಮಾರ್ ಮೇಲೆ ಭಾಳಷ್ಟು ಪ್ರಕರಣಗಳಿದ್ದಾವೆ, ಏನೂ ಆಗಿಲ್ಲ ಅಂತೇಳಿ. ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಹೇಳಿದ್ರು ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟವ್ರೆ ಬಿ ಜೆ ಪಿ ಅಂತೇಳಿ. ಎರಡೂ ಸುಳ್ಳು. ಡಿ ಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಏನಾದ್ರು ಆಶ್ರಯ ಕೊಟ್ಟಿದ್ರೆ ಅದು ಭಾರತೀಯ ಜನತಾ ಪಕ್ಷದವರು. ಇದನ್ನ ಹೇಳೋದಕ್ಕೆ ನನಗೆ ಯಾವ ಮುಜುಗರವೂ ಇಲ್ಲ. ದಯಮಾಡಿ 2002ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಮನೆಗಳ ಮೇಲೆ IT ರೇಡು ಆಗಿತ್ತು. SM ಕೃಷ್ಣರವರು ಕರ್ನಾಟಕದ ಚೀಫ್ ಮಿನಿಸ್ಟ್ರು. ಆವತ್ತು 40 ಕೋಟಿ ಅನಧಿಕೃತ ಆಸ್ತಿ ಇದೆ ಅಂತೇಳಿ ಆವತ್ತೇ IT ಅವರು ಪ್ರಕರಣವನ್ನು ಆಚೆ ತಂದಿದ್ರು. ಕೇಂದ್ರದಲ್ಲಿ ಸನ್ಮಾನ್ಯ ವಾಜಪೇಯಿರವರು, ದಯಮಾಡಿ ಒಂದು ನಿಮಿಷ ಹೇಳೋದಕ್ಕೆ ಅವಕಾಶ ಕೂಡ MLA ಅಂತ ದಯಮಾಡಿ. ಸನ್ಮಾನ್ಯ ವಾಜಪೇಯಿರವರು ಅಂದಿನ ಪ್ರಧಾನಮಂತ್ರಿಗಳಾಗಿದ್ರು. ಸನ್ಮಾನ್ಯ ನಮ್ಮ ಧನಂಜಯ ಕುಮಾರ್, ಮಂಗಳೂರಿನ ಧನಂಜಯ ಕುಮಾರ್ ಅವರು ರಾಜ್ಯ ಹಣಕಾಸು ಸಚಿವರಾಗಿದ್ರು. ಕರ್ನಾಟಕ ಭಾಗ ಅಂತ ಏನು ಕರಿತೀವಿ, ಕರ್ನಾಟಕ ಗೋವಾ ಎರಡೂ ಸೇರಿ IT ಸರ್ಕಲ್ ಅಂತ ಕರೀತಾರೆ. ಇದು ಅವರ ಒಂದು ವ್ಯಾಪ್ತಿಗೆ ಬರ್ತಾ ಇತ್ತು. ಸನ್ಮಾನ್ಯ ಅನಂತಕುಮಾರ್ ಅವರ ರಕ್ಷಣೆಯಿಂದ ಆ ಪ್ರಕರಣಗಳು ಅಲ್ಲಿಗೆ ಸ್ಟಾಪ್ ಆಯಿತು. ಇದು ಭಾರತೀಯ ಜನತಾ ಪಕ್ಷದವರು ಆವತ್ತು ಡಿ ಕೆ ಶಿವಕುಮಾರ್ಗೆ ಮಾಡೋಂಥ ಮೊದಲನೇ ಸಹಾಯ. ಎರಡನೇ ಸಹಾಯ ನನಗೆ ಯಾವುದೇ ಮುಜುಗರ ಇಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತಿಷ್ಟೂ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ಗೆ ಏನಾದ್ರು ಆಶೀರ್ವಾದ ಇದ್ದರೆ ಅಥವಾ ಅವರ ಬೆಂಬಲಕ್ಕೆ ನಿಲ್ಲದಾದರೆ ಅದು ಸನ್ಮಾನ್ಯ BS ಯಡಿಯೂರಪ್ಪನವರು. ಇದರಲ್ಲೂ ಸಹ ಯಾವುದೇ ಮುಚ್ಚುಮರೆ ಇಲ್ಲ. ಎಲ್ಲ ಪ್ರಕರಣಗಳೇ ಅವ್ರ ಸಂಬಂಧ ಹೆಂಗಿದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇದು ಕಾಂಗ್ರೆಸ್ನ ಮುಗಿಸ್ಬೇಕು ಅಂತ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅನ್ನೋದು ಬೇರೆ. ಇವತ್ತು ರೈಡ್ ಆಗಿರ್ತಕ್ಕಂಥದ್ದು ನಾನು ಅದಕ್ಕೆ ಲಿಂಕ್ ಮಾಡಲ್ಲ. ರೈಡ್ ಆಗಿರ್ತಕ್ಕಂಥದ್ದು ಸರಿ ಇದೆ. ಆದರೆ ಡಿ ಕೆ ಶಿವಕುಮಾರ್ ವಿಚಾರ ಬಂದಾಗ ಅವರ ಬೆಂಬಲಕ್ಕೆ ನಿಂತಿದ್ದಂಥವ್ರು, ನಿಲ್ಲ ಅಂಥವ್ರು ಇಬ್ಬರು ಸಹ ಭಾರತೀಯ ಜನತಾ ಪಕ್ಷದವರೇ.